ಬಿಜೆಪಿ ಮಹಿಳೆಯರಿಗೆ ಸ್ಥಾನಮಾನ ನೀಡುವ ಸೋಗು ಹಾಕಿದೆಯೇ ವಿನಃ ಮಹಿಳೆಯರಿಗೆ ಮೀಸಲಾತಿ ನೀಡಲು ಇಷ್ಟವಿಲ್ಲ ಎಂದು ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆ ಅನಿತಾಬಾಯಿ ಮಾಲತೇಶ್ ಜಾಧವ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನ ಕಾಯ್ದೆ 2023 ಎಂದು ಕರೆಯಲ್ಪಡುವ ಮಹಿಳಾ ಮೀಸಲಾತಿ ಮಸೂದೆಯನ್ನು ಲೋಕಸಭೆಯು ಸೆಪ್ಟೆಂಬರ್ 20, 2023 ರಂದು 454 ಮತಗಳ ಪರವಾಗಿ ಮತ್ತು 2 ವಿರುದ್ಧವಾಗಿ ಅಂಗೀಕರಿಸಿತು. ಆದರೆ ತಾವೇ ಮಂಡಿಸಿದ ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಯಾಗಿದ್ದರೂ ಸಹ ಬಿಜೆಪಿ ಅವರು 2024ರಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ನೀಡಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 12ನೇ ಶತಮಾನದ ಬಸವಣ್ಣನವರ ಆಶಯದಂತೆ ಅನುಭವ ಮಂಟಪ ಮಾದರಿಯಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ನೀಡುತ್ತಾ ಬಂದಿರುವುದು ಕಾಂಗ್ರೆಸ್ ಪಕ್ಷ. ಇದಕ್ಕೆ ಉದಾಹರಣೆ ಎಂಬಂತೆ ಲೋಕಸಭೆ, ರಾಜ್ಯಸಭೆಗೆ ಸ್ಪೀಕರ್ ಆಗಿ ಮಹಿಳೆಯರನ್ನು ಆಯ್ಕೆ ಮಾಡಲಾಗಿದೆ. ಈ ದೇಶದ ಮೊದಲ ಪ್ರಧಾನಿ ಮತ್ತು ಮೊದಲ ರಾಷ್ಟ್ರಪತಿಯನ್ನಾಗಿ ನೇಮಿಸಿದ್ದು ಕಾಂಗ್ರೆಸ್ ಪಕ್ಷ. ಬಿಜೆಪಿಯವರಿಗೆ ನಿಜವಾಗಿಯೂ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕೆಂಬ ಆಶಯವಿದ್ದರೆ ಜನಗಣತಿ ಮತ್ತು ಡಿಲಿಮಿಟೇಷನ್ ನಂತರ ಜಾರಿಗೆ ತರುತ್ತಿದ್ದರು ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಮುಖಂಡರಾದ ವಾಣಿ ಬಕ್ಕೇಶ್, ರಾಜೇಶ್ವರಿ, ದ್ರಾಕ್ಷಾಯಿಣಿ, ರಾಜೇಶ್ವರಿ, ಸುಷ್ಮಾ ಇದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. 2023ರಲ್ಲಿ ಜಾರಿಯಾಗಿತ್ತು. ಆದರೆ 2024ರಲ್ಲಿ ಯಾಕೆ ಇವರು ಜಾರಿಗೆ ತರಲಿಲ್ಲ ಅಂತಂದು ಒಂದು ಕ್ವಶನ್ ಮಾರ್ಕ್ ಈಗ ದೇಶಾದ್ಯಂತೆಲ್ಲ ಹರಡಿದೆ. ಈಗ ಮಹಿಳಾ ಮೀಸಲಾತಿದು ಇದನ್ನು ಮಾಡಿದ್ದಾರೆ ಇವರೀಗ. ಕಾಂಗ್ರೆಸ್ನವರು ಮಹಿಳಾ ವಿರೋಧಿಗಳು ಅಂತ ಪಟ್ಟ ಕಟ್ಟಿದ್ದಾರೆ. ಆದರೆ ಮಹಿಳಾ ವಿರೋಧಿ ಯಾರು ಅಂತಂದು ನಿಮಗೆ ಗೊತ್ತಾಗಬೇಕು. ಈಗೆಲ್ಲ ನೋಡ್ತಾ ಇದ್ದೀರ ನೀವು ಮಹಿಳಾ ವಿರೋಧಿ ಯಾರು. ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿದ್ದೇ ಕಾಂಗ್ರೆಸ್. ಇವತ್ತು ಮಹಿಳಾ ಪ್ರಧಾನಮಂತ್ರಿ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಮಹಿಳಾ ನ್ಯಾಯಾಧೀಶರಾಗಿರ್ಬೋದು, ಅದನ್ನೆಲ್ಲ ಕೊಟ್ಟಿದ್ದೇ ಕಾಂಗ್ರೆಸ್. ಇವತ್ತು ಯಾಕೆ ಅವ್ರು ವಿರೋಧಿ ಅಂತಂದು ಪಟ್ಟ ಕಟ್ತಾ ಇದ್ದಾರೆ ಇವರು? ಇದ್ರದ್ದು ನಾವು ಕಾರ್ಪೊರೇಟರ್ ಆಗಿದ್ದಾಗ 2017 ಇಸ್ವಿಯಲ್ಲಿ ನಾವು ಅರ್ಧಕ್ಕರ್ಧ ಜನ ಮಹಿಳೆಯರಿದ್ದರು. ಅವತ್ತು ಖುಷಿ ಆಗ್ತಿತ್ತು ನಮಗೆ ನೋಡಿದಾಗ, ಮಹಿಳೆಯರು ಇದ್ದಾರಲ್ಲಪ್ಪ ಅಂತಂದೇಳಿ. ಮತ್ತು ಈ ಗ್ರಾಮ ಪಂಚಾಯತಿಯಲ್ಲಿ 15 ಲಕ್ಷ ಜನ ಹೆಣ್ಮಕ್ಳು ಪಾರ್ಟಿಸಿಪೇಟ್ ಮಾಡ್ತಿದ್ರು. ಆದರೆ ಇವತ್ತಿನ ದಿವಸ ಕೇಂದ್ರದಲ್ಲಿ ಹುಡುಕಿದ್ರೂ 10 ಜನ ಇಲ್ಲ ಅಂಥ ಒಂದು ಪರಿಸ್ಥಿತಿ ಬಂದೈತಿ. ಇವತ್ತು ಎಲ್ಲೋಗಿದ್ದಾರೆ ಬಿ ಜೆ ಪಿಯವರು? ಮಹಿಳೆಯರಿಗೆ ಮೀಸಲಾತಿ ಬೇಡ ಬಿ ಜೆ ಪಿ ಹೆಣ್ಮಕ್ಳಿಗೆ? ನಾನು ಕೇಳೋದು ಇಷ್ಟೇ, ನಮಗೆ ಮಹಿಳಾ ಮೀಸಲಾತಿ ಜಾರಿಗೊಳಿಸ್ಬೇಕು. ಇವರು ಗೊಳಿಸ್ಲಿಲ್ಲ ಅಂದರೆ ಅದು ಉಗ್ರವಾದ ಹೋರಾಟ ಅಂತೂ ನಡೀತೈತಿ. ಈಗ ದೇಶಾದ್ಯಂತ ನಡೀತೈತಿ. ಅದಂತೂ ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಕುಸ್ತಿಪಟುಗಳು ರೋಡಲ್ಲಿ ಬಿದ್ದು ಒದ್ದಾಡಿ ಇವತ್ತಿನ ದಿವಸ ಎಷ್ಟೆಲ್ಲ ಆಯಿತು ಅನಾಹುತಗಳು, ಮಾನಭಂಗಗಳು ಆದವು. ಆಮೇಲೆ ಇಷ್ಟೆಲ್ಲ ಆದರೂ ಮೋದಿಜಿಯವರು ಯಾಕೆ ಸುಮ್ಮನೆ ಇದ್ದಾರೆ? ಮಹಿಳೆಯರ ಪರವಾಗಿದ್ದೀವಿ ಅಂತ ನಾವು ಹೇಳ್ತಾ ಇದ್ದಾರೆ. ಅವರು ಮಹಿಳೆಯರ ಪರವಾಗಿ ಎಲ್ಲಿದ್ದಾರೆ ಅವರು ಹೇಳಿ ನೋಡೋಣ. ಈಗ ನಮ್ಮ ಕಾಂಗ್ರೆಸ್ನವರು ಕ್ಷೇತ್ರ ವಿಂಗಡಣೆಗೆ ಅಷ್ಟೇ ಇದು ಆಗಿದ್ದು, ವಿರೋಧ ಮಾಡಿದ್ದು ಬಿಟ್ಟರೆ ಇದ್ರದ್ದೆಲ್ಲ ಏನಲ್ಲ. 33% ನಮಗೆ ಬೇಕೇ ಬೇಕು. ಇಷ್ಟೆಂತರೂ ಹೇಳ್ಬಲ್ಲೆ ನಾನು. ಇದು ಬಿಟ್ಟು ನಾವು ಎಲ್ಲರಿಗೂ ಬೇಕು ರೀ, ನಮಗೊಬ್ಬರಿಗೆ ಅಲ್ಲ, ಮಹಿಳೆಯರಿಗೆ ಎಲ್ಲರಿಗೂ ಬೇಕು ಇವತ್ತಿನ ದಿವಸ ಮೀಸಲಾತಿ. ಇವತ್ತು ಕೇಂದ್ರದಾಗೆ ಆಡಳಿತ ಮಾಡಬೇಕು ಅನ್ನೋದಕ್ಕೋಸ್ಕರ ಇವರು ಗಂಡ್ಮಕ್ಳಷ್ಟೇ ಇರಬೇಕು, ಮಹಿಳೆಯರು ಬೇಡ, ವೋಟ್ ಬ್ಯಾಂಕಿಗೋಸ್ಕರ ಅಷ್ಟೇ ಅಂತಂದು ಇವರು ತಿಳ್ಕೊಂಡು ಇವತ್ತಿನ ದಿವಸ ರಾಜ್ಯದಲ್ಲಿ ಇವೆಲ್ಲ ನಡೀತಾ ಇದ್ದಾವೆ, ಎಲೆಕ್ಷನ್ ನಡೀತಾ ಇದ್ದಾವೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಇದನ್ನು ಸಭೆಯಲ್ಲಿ ತಂದು ಅಂಗೀಕಾರ ಆಗಲಿಲ್ದಂಗೆ, ಜಾರಿ ಆಗಲಿಲ್ದಂಗೆ ಮಾಡಿಟ್ಟಾರೆ. ಜಾರಿ ಆದರೆ ನಮ್ಮ ಹೆಸರು ಬರ್ತೈತಿ, ಜಾರಿ ಆಗಲಿಲ್ಲ ಅಂದರೆ ಕಾಂಗ್ರೆಸ್ಸಿಗೆ ಮೇಲೆ ಗುಬೆ ಕೂರ್ಸೋಣ ಅಂತ ಒಂದು ಪರಿಸ್ಥಿತಿ ತಂದೊಡ್ಡಿದ್ದಾರೆ ಇವತ್ತಿನ ದಿವಸ. ಇದು ಏನು ಅನ್ನೋದು ನಮಗೆ ಒಂದು ಗೊತ್ತಾಗ್ತಿಲ್ಲ ಇವತ್ತಿಂದು. ನಾವು ಕೇಳೋದಿಷ್ಟೇ, ಮಹಿಳಾ ಮೀಸಲಾತಿ ಜಾರಿಗೊಳಿಸ್ಬೇಕು. ಇಲ್ಲ ಅಂದರೆ ಉಗ್ರ ಹೋರಾಟನೇ ನಡೀತತಿ ಇದರಿಂದ. ಮಹಿಳೆಯರು ರಾಜ್ಯಾದ್ಯಂತ ಎಲ್ಲ ನಡೀತದೆ. ನಾವು ಕೇಳೋದಿಷ್ಟೇ, ಮಹಿಳಾ ಮೀಸಲಾತಿ ಜಾರಿಗೊಳಿಸ್ರಿ.